ಶುಭೋದಯ. ಪುನರುತ್ಥಾನವು ಒಂದು ನಿಯೋಗಕ್ಕಾಗಿ ಬಂದಿರುವಂತಹ ಕರೆ. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 18-20 ವಚನಗಳು. ಇದು ಎಲ್ಲರಿಗೂ ಬಹಳ ಚಿರಪರಿಚಯವಿರುವಂತಹ ವಾಕ್ಯಗಳು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಯೇಸುವಿನ ಪುನರುತ್ಥಾನವು ಕಥೆಯನ್ನ ಮುಗಿಸೋದಿಲ್ಲ, ಅದನ್ನ ಹೊಸ ದಿಕ್ಕಿಗೆ ತಿರುಗಿಸ್ತದೆ. ಈ ಮತ್ತಾಯನ ಸುವಾರ್ತೆಯಲ್ಲಿ ಓದಿಕೊಂಡಂತಹ ವಾಕ್ಯಗಳು ಪುನರುತ್ಥಿತನಾಗಿರುವಂತಹ ಕ್ರಿಸ್ತನು ತನ್ನ ಶಿಷ್ಯರನ್ನ ಸೇರಿಸಿ ಅವರು ಮುಂದೆ ಒಂದು ಉದ್ದೇಶದ ಕಡೆಗೆ ಕರೆದೊಯ್ಯುವಂತಹ ಮಾತುಗಳನ್ನ ಇಲ್ಲಿ ಹೇಳ್ತಲಿದ್ದಾನೆ. ಈ ಮಾತುಗಳು ಪುನರುತ್ಥಾನವು ಕೇವಲ ಮರಣದ ಮೇಲೆ ಜಯವಲ್ಲ, ಆ ಜಯದ ಆಧಾರದ ಮೇಲೆ ನಿರ್ಮಿಸಲಾದಂತಹ ನಿಯೋಗದ ಆರಂಭವೆಂದು ನಮಗೆ ತೋರಿಸಿಕೊಡುತ್ತದೆ. ಈ ಸಂದರ್ಭವೇ ಮಹತ್ವದ್ದಾಗಿದೆ. ಯೇಸು ಮುಂದೆ ನಿಂತಿರುವ ಶಿಷ್ಯರು ಬಲಿಷ್ಠರಾಗಿಯೂ ಖಚಿತವಾಗಿಯೂ ಇರುವಂತವರಲ್ಲ. ಅವರು ಗೊಂದಲ, ವಿಫಲತೆ ಮತ್ತು ಭಯವನ್ನ ಅನುಭವಿಸಿದ್ದಾರೆ. ಕೆಲವರು ಸಂಶಯ ಪಡ್ತಾರೆ, ಇತರರು ಓಡಿ ಹೋಗ್ತಾರೆ. ಆದರೂ ಈ ಸಮೂಹಕ್ಕೆ ಪುನರುತ್ಥಾನ ಹೊಂದಿರುವಂತ ಕ್ರಿಸ್ತನು ತನ್ನ ನಿಯೋಗವನ್ನ ಒಪ್ಪಿಸುತ್ತಾನೆ. ಆದ್ದರಿಂದ ಪುನರುತ್ಥಾನವು ಪರಿಪೂರ್ಣರನ್ನ ಕಾಯುವುದಿಲ್ಲ, ಅದು ಸಾಮಾನ್ಯ ಜನರನ್ನ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಳುವವರನ್ನಾಗಿ ರೂಪಿಸುವಂತದಾಗಿರ್ತದೆ. ಈ ವಾಕ್ಯದ ಹೃದಯದಲ್ಲಿ ಅಧಿಕಾರದ ಘೋಷಣೆ ಇದೆ. ಎಲ್ಲ ಅಧಿಕಾರ ಪುನರುತ್ಥಿತನಾಗಿರುವಂತಹ ಕ್ರಿಸ್ತನಲ್ಲಿ ಇದೆ. ಇದು ಸೀಮಿತವಾದಂತಹ ಅಥವಾ ಭಾಗಿಕವಾದಂತಹ ಅಧಿಕಾರವಲ್ಲ, ಇದು ಒಂದು ರೀತಿಯಲ್ಲಿ ಎಲ್ಲದರ ಮೇಲೂ ವ್ಯಾಪಕವಾಗಿರುವಂತಹ ಅಧಿಕಾರ. ಇದು ಭೂಮಿಯ ವ್ಯವಸ್ಥೆಗಳನ್ನ, ರಾಜಕೀಯ ವ್ಯವಸ್ಥೆಗಳನ್ನ ಮತ್ತು ಮಾನವ ಮಿತಿಗಳನ್ನ ಮೀರಿರುವಂಥದ್ದು. ಪುನರುತ್ಥಾನವು ಕ್ರಿಸ್ತನ ಅಧಿಕಾರವು ಮಾನವ ಒಪ್ಪಿಗೆಯಿಂದ ಬಂದದ್ದಲ್ಲ, ದೈವಿಕ ಶಕ್ತಿಯಿಂದ ಬಂದದ್ದೆಂದು ದೃಢಪಡಿಸುವಂಥದ್ದಾಗಿರ್ತದೆ. ಈ ಅಧಿಕಾರದಿಂದಲೇ ದೇವರು ಆ ನಿಯೋಗವನ್ನ ನೀಡುತ್ತಾನೆ. ಹೋಗಿರಿ ಎಂಬ ಆಜ್ಞೆ ಪ್ರತ್ಯೇಕವಾಗಿ ನೀಡಲ್ಪಟ್ಟಿಲ್ಲ, ಅದು ಕ್ರಿಸ್ತನ ಸ್ವಭಾವದಿಂದಲೇ ಹೊರಹೊಮ್ಮುತ್ತದೆ. ನಿಯೋಗ ಮಾನವ ಆಸೆ ಅಥವಾ ಪ್ರಯತ್ನದಿಂದ ಮಾತ್ರ ನಡೆಯುವುದಿಲ್ಲ, ಅದು ಪುನರುತ್ಥಿತನಾಗಿರುವಂತಹ ಕರ್ತನ ವಾಸ್ತವಿಕತೆಯಲ್ಲಿ ನೆಲೆಗೊಂಡಿರುವಂತಹ ಅಂಶವಾಗಿದೆ. ಶಿಷ್ಯರು ತಮ್ಮ ಶಕ್ತಿಯಿಂದ ಅಲ್ಲ, ಅದು ದೇವರ ಅಧಿಕಾರದ ಅಡಿಯಲ್ಲಿ ಕಳಿಸಲ್ಪಡಲಾಗುತ್ತಾರೆ ಎಂಬುದನ್ನು ನಮಗೆ ತೋರಿಸಿಕೊಡ್ತದೆ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಎಲ್ಲರಿಗೂ ಬೋಧಿಸಿರಿ ಎಂಬ ಮಾತು ಯೇಸುವಿನ ಜೀವನ ಮತ್ತು ಆತನ ಶಿಷ್ಯರ ನಿಯೋಗದ ನಡುವಿನ ನಿರಂತರತೆಯನ್ನ ತೋರಿಸಿಕೊಡುತ್ತದೆ. ಪುನರುತ್ಥಾನವು ಅವನ ಬೋಧನೆಗಳನ್ನು ಬದಲಿಸುವುದಿಲ್ಲ, ಅವುಗಳನ್ನು ದೃಢಪಡಿಸಿ ವಿಸ್ತರಿಸುತ್ತದೆ. ಪ್ರೀತಿ, ವಿನಯತೆ, ತಗ್ಗಿಸುವಿಕೆ, ನ್ಯಾಯ, ನಿಷ್ಠೆ, ಯೇಸುವಿನ ಸೇವೆಯ ನೈತಿಕ ಮತ್ತು ಸಂಬಂಧಾತ್ಮಕ ಅಂಶಗಳು ಈ ಒಂದು ನಿಯೋಗದ ವಿಷಯವಾಗ್ತವೆ. ಈ ನಿಯೋಗದ ಅಡಿಯಲ್ಲಿ ಎಲ್ಲ ಜನಾಂಗಗಳು ಅನ್ನುವಂತಹ ಮಾತಿದೆಯಲ್ಲ, ಅದು ಕೇವಲ ಒಂದು ಗುಂಪು ಅನ್ನುವಂಥ ಮಿತಿಯನ್ನ ಮೀರ್ತದೆ. ಪುನರುತ್ಥಾನವು ಎಲ್ಲ ಗಡಿಗಳನ್ನ ಮುರಿದು ಹಾಕ್ತದೆ. ಅದು ಸೀಮಿತ ಗುರುತುಗಳನ್ನ ಸವಾಲು ಹಾಕಿ ಮತ್ತು ಸಂಸ್ಕೃತಿ, ಭಾಷೆ, ಪರಿಸ್ಥಿತಿಗಳನ್ನ ಮೀರಿ ಒಳಗೊಂಡಂತಹ ಒಂದು ನಿಯೋಗದಲ್ಲಿ ನಮ್ಮೆಲ್ಲರನ್ನ ಕರೆಯಲಾಗ್ತದೆ. ಪುನರುತ್ಥಿತನಾಗಿರುವಂತಹ ಕ್ರಿಸ್ತನ ಸಂದೇಶವು ಸೀಮಿತವಾಗಿಲ್ಲ, ಅದು ಸಂಪೂರ್ಣ ಜಗತ್ತಿಗೆ ಉದ್ದೇಶಿತವಾಗಿದೆ. ಇದು ಜವಾಬ್ದಾರಿಯನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದನ್ನ ಬದಲಿಸಿ ನಮ್ಮ ಮುಂದೆ ಇಡುತ್ತದೆ. ಅನೇಕ ಬಾರಿ ಈ ನಿಯೋಗದ ಕರೆ ಭಾರವಾಗಿ ತೋರ್ತದೆ. ಅದು ಅನಿಶ್ಚಿತತೆಯೊಳಗೆ ಹೆಜ್ಜೆ ಇಡುವುದನ್ನ, ವಿರೋಧವನ್ನ ಎದುರಿಸುವುದನ್ನ, ಸಂಕೀರ್ಣ ಪರಿಸ್ಥಿತಿಗಳನ್ನು ನಿಭಾಯಿಸುವುದನ್ನ ಒಳಗೊಂಡಿರ್ತದೆ. ಆದರೆ ದೇವರ ಸಾನ್ನಿಧ್ಯದ ಭರವಸೆ ಈ ಭಾರವನ್ನ ಹಂಚಿಕೊಳ್ಳುತ್ತದೆ. ನಿಯೋಗ ದೇವರ ಕಾರ್ಯವಾಗಿದೆ, ಅದರಲ್ಲಿ ಶಿಷ್ಯರು ಪಾಲ್ಗೊಳ್ಳುತ್ತಾರೆ. ಮತ್ತಾಯನ ಸುವಾರ್ತೆ ಈ ಕಡೆಯ ವಾಕ್ಯಗಳು ನಮ್ಮ ಮುಂದೆ ಒಂದು ಸತ್ಯವನ್ನ ಬಹಿರಂಗಪಡಿಸ್ತದೆ. ಏನ್ ಗೊತ್ತಾ?
ಪುನರುತ್ಥಾನವು ದೇವರು ಮಾಡಿದ್ದರ ಬಗ್ಗೆ ಮಾತ್ರವಲ್ಲ, ಇದೀಗ ದೇವರು ನಮಗೆ ಮಾಡುವಂತೆ ಕರೆಯುವುದರ ಬಗ್ಗೆ ಕೂಡ ಆಗಿದೆ. ಆದ್ದರಿಂದ ಪುನರುತ್ಥಾನವು ನಿಶ್ಚಲತೆಗೆ ಅಲ್ಲ, ಚಲನೆಗೆ ಕರೆದೊಯ್ಯುತ್ತದೆ. ಮೌನಕ್ಕೆ ಅಲ್ಲ, ಸಾಕ್ಷಿಗೆ ಕರೆದೊಯ್ಯುತ್ತದೆ. ನಿಷ್ಕ್ರಿಯತೆಗೆ ಅಲ್ಲ, ಜವಾಬ್ದಾರಿಗೆ ನಮ್ಮನ್ನ ಕರೆಯುವಂತದ್ದಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.